ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಗರ್ಭಿಣಿಯರು ಅಪ್ಪಿತಪ್ಪಿಯೂ ಈ ಹಣ್ಣುಗಳನ್ನು ತಿನ್ನಲೇಬೇಡಿ. ಹೆಣ್ಣು ಮಕ್ಕಳ ಜೀವನದ ಅದ್ಭುತ ಅಂತ ಗರ್ಭಧಾರಣೆ. ಈ ಸಮಯದಲ್ಲಿ ಯಾವ ಹಣ್ಣು ತಿನ್ನಬೇಕು, ಯಾವ ಹಣ್ಣು ತಿನ್ನಬಾರದು ಅಂತ ಗೊತ್ತಾಗಬೇಕು. ಪಪ್ಪಾಯ ರುಚಿಕರವಾಗಿ ಕಾಣುವ ಹಣ್ಣು. ಬಹಳಷ್ಟು ಹಣ್ಣುಗಳು ಬೆಳವಣಿಗೆ ಹಂತದಲ್ಲಿರುವ ಮಗುವಿಗೆ ಅಪಾಯಕಾರಿ ಎಂದು ಸಾಬೀತಾಗಿದೆ. ಅಂತಹ ಅನೇಕ ಹಣ್ಣುಗಳಲ್ಲಿ ಪಪ್ಪಾಯ ಕೂಡ ಒಂದು. ಪಪ್ಪಾಯ ಸೇವನೆಯ ಬಗ್ಗೆ ಗರ್ಭಿಣಿ ಮಹಿಳೆಯರಲ್ಲಿ ಸಾಕಷ್ಟು ಅಸ್ಪಷ್ಟತೆ ಇದೆ. ಹಣ್ಣಾದ ಪಪ್ಪಾಯವನ್ನು ಎಚ್ಚರಿಕೆಯಿಂದ ಸೇವಿಸಿದಾಗ ಪ್ರಯೋಜನವಿರಬಹುದು. ಆದರೆ ಬಲಿಯದ ಕಾಯಿ ಪಪ್ಪಾಯಗಳು ಗರ್ಭಾವಸ್ಥೆಯಲ್ಲಿ ಅನೇಕ ತೊಡಕುಗಳಿಗೆ ಕಾರಣವಾಗಬಹುದು. ಜರಾಯು, ಪ್ಲಾಸೆಂಟಾ, ರಕ್ತಸ್ರಾವ ಬೆಳವಣಿಗೆಗೆ ಮತ್ತು ಕಾರ್ಯದ ಮೇಲೆ ಪರಿಣಾಮ ಬೀರಬಹುದು. ಲಿಚ್ಚಿ ಇದು ಬೇಸಿಗೆಯಲ್ಲಿ ಸಿಗುವ ಹಣ್ಣು. ರುಚಿಕರವಾದ ಈ ಸಿಹಿ ಹಣ್ಣು ಬಹಳಷ್ಟು ಮಹಿಳೆಯರ ಫೇವರೇಟ್. ಗರ್ಭಿಣಿಯರು ಅತಿಯಾಗಿ ಸೇವಿಸಿದರೆ ರಕ್ತಸ್ರಾವ, ಹೊಟ್ಟೆ ನೋವು, ಎದೆಯುರಿ ಸಂಭವಿಸಿ ಭ್ರೂಣಕ್ಕೆ ಹಾನಿಯಾಗುವುದರಿಂದ ಗರ್ಭಪಾತಕ್ಕೆ ಕಾರಣವಾಗಬಹುದು. ಇದರಲ್ಲಿ ಸಕ್ಕರೆ ಅಂಶ ಹೆಚ್ಚಿರುವುದರಿಂದ ಡಯಾಬಿಟಿಸ್ ಇರುವ ಮಹಿಳೆಯರು ಸೇವಿಸಲೇಬಾರದು. ಪೀಚ್ ಇದು ಕೂಡ ಸಿಹಿಯಾಗಿರುವ ಪೌಷ್ಟಿಕಾಂಶಭರಿತ ಹಣ್ಣು. ಆದರೆ ಇದು ಕೇವಲ ಅಡ್ಡ ಪರಿಣಾಮವನ್ನುಂಟು ಮಾಡುತ್ತದೆ. ಪೀಚ್ ಗರ್ಭಾವಸ್ಥೆಯಲ್ಲಿ ದೇಹದ ಸಾಮಾನ್ಯ ತಾಪಮಾನವನ್ನು ಹೆಚ್ಚಿಸಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಕಾಡು ಸೇಬು ಗರ್ಭಾವಸ್ಥೆಯಲ್ಲಿ ಮಾತ್ರ ಈ ಹಣ್ಣು ತೊಂದರೆ ಉಂಟು ಮಾಡುವುದಂತೂ ನಿಜ. ಕಾಡು ಸೇಬು ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿದ್ದು ಗರ್ಭಿಣಿಯರು ಸೇವಿಸುವುದರಿಂದ ಗರ್ಭಾಶಯದ ಸಂಕೋಚನಕ್ಕೆ ಕಾರಣವಾಗಬಹುದು. ಅನಾನಸ್ನಲ್ಲಿ ಬ್ರೋಮೆಲೈನ್ ಹೇರಳವಾಗಿದ್ದು ಇದು ಅಕಾಲಿಕ ಗರ್ಭಧಾರಣೆಗೆ ಕಾರಣವಾಗುತ್ತದೆ. ಗರ್ಭಿಣಿ ಮಹಿಳೆ ಅನಾನಸ್ ಸೇವಿಸಬಹುದು, ಆದರೆ ಗರ್ಭಧಾರಣೆಯ ಮೊದಲ 3 ತಿಂಗಳಲ್ಲಿ ಸೇವಿಸಬಾರದು. ಅನಾನಸ್ನಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ದು ಗರ್ಭಾವಸ್ಥೆಯಲ್ಲಿ ಮಧುಮೇಹ ಹೊಂದಿದವರಿಗೆ ಸೂಕ್ತವಲ್ಲ. ಅನಾನಸ್ ಹೆಚ್ಚಿನ ಕ್ಯಾಲೋರಿ ಅಂಶವಿದ್ದು ಅಧಿಕ ತೂಕಕ್ಕೆ ಕಾರಣವಾಗುತ್ತದೆ. ದ್ರಾಕ್ಷಿಯನ್ನು ವಿಶೇಷವಾಗಿ ಕೊನೆಯ ತ್ರೈಮಾಸಿಕದಲ್ಲಿ ಸೇವಿಸಬೇಡಿ. ಮೊದಲ ತ್ರೈಮಾಸಿಕದಲ್ಲಿ ಕಪ್ಪು ದ್ರಾಕ್ಷಿಯನ್ನು ಸೇವಿಸಬೇಡಿ. ದ್ರಾಕ್ಷಿಯಲ್ಲಿ ಪೌಷ್ಟಿಕಾಂಶವಿದ್ದರೂ ಕೆಲವು ಪರಿಸ್ಥಿತಿಗಳಲ್ಲಿ ನೀವು ಸೇವಿಸಲೇಬಾರದು. ಏಕಕಾಲದಲ್ಲಿ ದ್ರಾಕ್ಷಿಯನ್ನು ಸೇವಿಸಿದರೆ ಮಲಬದ್ಧತೆ, ತೂಕ ಹೆಚ್ಚಳ, ಎದೆಯುರಿ, ಅತಿಸಾರದಂತಹ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.